ಜಾಂಟಿ ಸನ್ ಆಫ್ ಜಯರಾಜ್ ಅಂತ. ಜಯರಾಜ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದರೂ ಮಾತಾಡ್ತಾಯಿದ್ರು. ನನ್ನ ಕಿವಿಗೆ ಬೀಳ್ತಾಯಿತ್ತು, ಆ ಅಪ್ಪನ್ನ ಹೊಡೆಯೋಕ್ಕೆ ಬೆಂಗಳೂರಲ್ಲಿ ಯಾರೂ ಹುಟ್ಟಿಲ್ಲ ಬಿಡ್ರು, ಬೇರೆ ಕಡೆಯಿಂದನೇ ಬರಬೇಕು, ಬಂದರು ನನ್ನ ಮಕ್ಕಳು ಅಂತೆಲ್ಲ ಇದಕ್ಕೆ ಕಿವಿಗೆ ನನಗೆ ಬೀಳ್ತಾಯಿತ್ತು. ಮತ್ತು ಅವ್ರದ್ದೇನೋ ಒಂದು ಆಪ್ರೇಷನ್ನು, ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾಯಿದ್ರು. ಅವ್ರ ದೇಹ, ಅವರು ಪೈಲ್ವಾನ್ ಆಗಿದ್ದರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ. ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ ಮೇಲೆ ಇತ್ತಂತೆ. ಅದನ್ನೆಲ್ಲ ನಾನು ಕೇಳಿದ್ದೆ. ತುಂಬ ನನಗೆ ಸಣ್ಣನಾಗಿದ್ದಾಗ ಹೌದು ಆ ಥರ ಇದ್ರ ಅವರು, ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನಮ್ಮ ಕಡೆ ಮಾತಾಡ್ತಾರೆ. ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅವ್ರ ಹೆಸರಿದೆ, ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಮಾಧ್ಯಮ ಮಿತ್ರರ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಎಲ್ಲರೂ ಬಂದು ನನ್ನ ಸೀನಿಯರ್ ಅಂತ ಇದ್ದಾರೆ. ಸೊ ಹಂಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನಗೆ ಅನಿಸಿದ್ದು, ನನಗೆ ತೋಚಿದ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ಗಳೆಲ್ಲ ಮುಂದೆ ಬರಬೇಕು. ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ, ಒಂದು 20 ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಮೇಡಮ್ಗೆ, ಆನಂದ್ ಭಟ್ರು ಸರ್ಗೆ ತುಂಬ ಅಭಿನಂದನೆಗಳು. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಟೈಟ್ಲ್ ಬೇಕಂತ ಒಂದು ಸಿನಿಮಾ ಮಾಡಿದಾಗ ನನ್ನ ಆಡಿಯೋ ರಿಲೀಸ್ನ ಭಟ್ರು ಸರ್ ಮಾಡಬೇಕಿತ್ತು. ಅವ್ರ ವಾಸ್ತು ಪ್ರಕಾರ ಟೈಮ್ ಬ್ಯುಸಿ ಆಗಿ ಬರಲಿಲ್ಲ. ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿದ್ರು ನನಗೆ. ಮಾಡಿಬಿಟ್ಟು ಏನು ಮಾಡ್ತಿದ್ಯೋ, ಯಾರು ಭಟ್ರು, ಯಾವ ಭಟ್ರು, ಮಲಗಿದೇನೋ, ರಾತ್ರಿ ಇಳಿದ್ದೇನೋ ಹಣ ಅಂದ್ಬಿಟ್ಟು ಎತ್ಕೊಂಡ್ಕೊಂಡೆ. ಅವತ್ತಾದ್ಮೇಲೆ ಅವತ್ತು ಆಡಿಯೋ ರಿಲೀಸ್ ಬರಲಿಲ್ಲ, ಇವತ್ತು ಬಂದರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ್ದು ಫಸ್ಟ್ನೇ ಸಾಂಗ್ ಇದು. ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟು ಸ್ಟಾರ್ಟ್ ಮಾಡಿದಂಥ ಕಂಪೋಸಿಷನ್ ಸಾಂಗ್ ಇದು. ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ, ವಿಜಯ್ ಪಂಜಾಯ್ ಹೀರೋ, ಮ್ಯೂಸಿಕ್ ಡೈರೆಕ್ಟ್ರು. ಫಸ್ಟು ಒಂದು 4 ಲೈನ್ ಬರೆದ್ಬಿಟ್ಟು ಕಳಿಸ್ದೆ, ಇದಕ್ಕೊಂದು ಕಂಪೋಸಿಷನ್ ಮಾಡಿ ಕಳಿಸಿ ಅಂತ. ಒಂದು 3 to 4 hour ಟೈಮ್ ತೊಗೊಂಬಿಟ್ಟು ಕುಕ್ಲೈನ್ನ ಕಳಿಸಿದ್ರು. ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದೆ, ವಿಜಯ್ ಸಾಂಗ್ ಇಟ್ಟು ಹೋಗು, ಶೋರ್ ಶಾರ್ಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಇವಾಗ ನೀವು ನೋಡಿದ್ದೀರಾ. ಸೊ ನನ್ನ ಕೂಸಿದ್ದು, ಸೊ ನನಗೆ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀನಿ ಅಂದ್ಕೊಂಡಿದ್ದೀನಿ. ಯಾರೋ ರೋಡಲ್ಲಿ ಹೋಗಿ ಒಂದು ಗಾಡಿ ಅಡ್ಡ ಬಂದವರಿಗೆಲ್ಲ ಸಾರಿ ಕೇಳ್ಬಿಡ್ತೀವಿ. ವಿಷಯ ಎತ್ತ ತಾಯಿಗೆ ಯಾರು ಕೇಳಿರಲ್ಲ. ಅದು ನನಗೂ ಫೀಲ್ ಇದೆ. ಈ ಮೂಲಕ ಎಲ್ಲ ತಾಯಿಯರಿಗೂ ನನ್ನ ಕೈಯಿಂದ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆರಂಭಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕುಟುಂಬ ನೋಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮಿಷ್ಕಾ ಅವರೇ, ಆಲ್ ದ ಬೆಸ್ಟ್. ಹಾಗೆ ಅಜಿತ್ ಸರ್, ಎಲ್ಲರೂ ಒಬ್ಬೊಬ್ಬರೇ ಸ್ಕಿಪ್ ಮಾಡ್ತಾ ಇದ್ದಾರೆ. ಬಂದಿರುವಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್. ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು. ಉಪೇಂದ್ರ ಅವ್ರು ಹಾಡಿದ್ರು. ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರಾ ಸರ್, ತುಂಬ ಹೃದಯ ಧನ್ಯವಾದಗಳು ಸರ್. ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಸೊ ಸಾಂಗ್ ಕೇಳಿದ್ರಿ, ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ತಾಯಿ ಅಂದ್ರೇ ಒಂದು ಎಮೋಷನ್. ಸೊ ಅದನ್ನ ಇಷ್ಟಪಡ್ದಿರೋಂಥ ವ್ಯಕ್ತಿನೇ ಇಲ್ಲ. ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್, ಏನು ಕ್ಷಮಿಸು ತಾಯಿ, ಇದೆಲ್ಲ ಅದು ಕಳಿಸಿದ್ರು, ಇದನ್ನು ಕಂಪೋಸ್ ಮಾಡಿ ಅಂತ. ಸುಮಾರು ಸಾಂಗ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ತೀವಿ, ಏನು ಮಾಡಲಿ ಅಂತ. ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಡ್ತು. ಸೊ ಕಳಿಸ್ದೆ, ಅವ್ರಿಗೂ ತುಂಬ ಇಷ್ಟ ಆಯಿತು, ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು. ಓವರಾಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಭಾಳ ಕಡಿಮೆ ಈ ಥರ ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಬರೋದು ಭಾಳ ಕಡಿಮೆ.
ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದ್ದೀನಿ. ಭಾಳ ಎಂಜಾಯ್ ಮಾಡ್ತೀವಿ ನಾವು, ಸಾಮಾನ್ಯ ಜನರು ನಾವು. ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ, ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು, ನಾನು ಒಬ್ಳು ತಾಯಿ, ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ, ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ. ಬಟ್ ಈ ಹಾಡಲ್ಲಿ ಎಷ್ಟೊಂದು ಭಾವನೆಗಳಿದೆ. ನನ್ನ ಕಣ್ಣಂಚಲು ನೀರು ತುಂಬಿತು, ಯಾಕೆಂದರೆ ನಾನು ತುಂಬ ಭಾವನಾತ್ಮಕ ಜೀವಿ. ನನಗನ್ನಿಸ್ತು, ಓಕೆ, ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಅಮ್ಮನ ಥರ, ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು. ಬಟ್ ಆದರೆ ಬಹಳ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರಾ. ಮತ್ತು ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಮತ್ತೊಮ್ಮೆ ನಮಸ್ತೆ. ಅಮ್ಮ ಕ್ಷಮಿಸ್ತಿರೋ ವಿಷಯವೇ ಇಲ್ಲ. ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಕ್ಕಿರೋದೇ ಒಬ್ಬರು ಅಮ್ಮ. ಅದ್ರ ಮೇಲೆ ಯಾರೂ ಹಾಡು ಮಾಡಿರಲಿಲ್ಲ. ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ತುಂಬ ಕ್ಲೀನಾದ ಅಪ್ರೋಚ್ ಅದು. ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ. ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದನ್ನ ಪ್ರಕೃತಿನೇ ಕ್ಷಮಿಸೋ ಅಂದಂಗದು. ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು, ನಾನು ತಪ್ಪುದಾರಿಲಿದ್ದೀನಿ ಅಂತ. ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬ ಜನ ಮಾತಾಡಿರೋದು, ಮೇಡಮ್ ಮಾತಾಡಿದ್ದು ಎಲ್ಲ ಒಂದು ತುಂಬ ವಿಶೇಷವಾದಂಥ ಪ್ರಯತ್ನ ಅದು. ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬ ಇಷ್ಟ. ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ. ಈ ಹಾಡನ್ನು ಹಾಡಿ ನನ್ನ ಸಿನಿಮಾ ನೋಡಕ್ಕೆ ಬಂದಿದ್ರು ಅವ್ರು, ಮನದ ಕಡಲು. ಅಲ್ಲಿ ಹೇಳಿದ್ರು ಒಂದು ಹಾಡು ಹಾಡಿದೆ ಅಂತ. ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ್ ಹೇಳಿದ, ಮತ್ತು ಅಜಿತ್ ಕೂಡ ಮಾತಾಡಿದ್ರು. ಒಟ್ಟು ಇವತ್ತಿನ ಸಿನಾರಿಯೋದಲ್ಲಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು, ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರು ಪ್ರಯತ್ನಗಳು, ಮಿಡ್ ರೇಂಜ್ ಸಿನಿಮಾಗಳು, ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ, ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ. ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ. ನಾನೊಂದು ಹೊಸಬ್ರು ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಅದನ್ನು ಜನನ ಕರೆದು ನಿನ್ನೆ ಚಿತ್ರಮಂದಿರ ತುಂಬಿದಾಗ ಒಂದು ಧನ್ಯತೆ ಬರುತ್ತಲ್ಲ, ಅದೇ ಥರ ಎಲ್ಲ ಹೊಸಬ್ರು ಸಿನಿಮಾಗಳಿಗೂ ಇದೇ ಥರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ, ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನೊಂದು ಹಾರೈಕೆ. ಬ್ರೂ ಅನ್ನೋಷ್ಟರಲ್ಲೇ ಎಲ್ಲ ಹೊಡೋಗ್ಬಿಡ್ತಾರೆ. ಆ ಥರ ಸಿನಾರಿ ಇದೆ. ಅಜಿತ್ 3-4 ತೀರಾ ಹಳವ ಅಲ್ಲ, ನೀನು ಹೊಸಬ ಅಂತೀನಿ, ಬೈಕೋಬೇಡ, ಮೊದಲಿಂದ ಪರಿಚಿತ. ಇಡೀ ಟೀಮ್ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದರೆ, ನಾವು ಗೆಲ್ಲಬೇಕು, ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ. ಆ ಹಸಿವಿಗೆ ಯಾರದೋ ಒಬ್ಬರು ಚಪ್ಪಾಳೆ, ಒಂದು ಸಣ್ಣ ಶಿಳ್ಳೆ ಅವರಿಗೆ ಅನ್ನ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನು ಎತ್ತಿ ಹಿಡಿದ್ಬಿಡುತ್ತೆ. ಸೊ ಸಮಸ್ತ ನಾಡಿಗೆ ಈ ಹಾಡನ್ನು ಕೇಳಿ ಇಂಥ ಪ್ರಯತ್ನಗಳನ್ನು ಮೆಚ್ಕೊಳ್ಳಿ ಅಂತ ನಾನು ಒಬ್ಬ ಕಣ್ಣಿಗೆ ಕೊಲ್ಕೊತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಜಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ, ಇಡೀ ಟೀಮಿಗೆ ಶುಭ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಿಜವಾಗ್ಲೂ ಸಾರಿ. ನಿಜವಾಗ್ಲೂ ನನಗೆ ಆಲ್ರೆಡಿ ನನಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ನಿನ್ನೆ ಈ ಈವೆಂಟ್ಗೋಸ್ಕರ ನಾವು ಒಂದು 2-3 ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ. ಆದರೆ ಯಾವುದೋ ಒಂದು ರೀಸನಿಂದ ಮಿಸ್ ಆದರು. ಆವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು, ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು, ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು. ನಾನು ಅವ್ರಿಗೊಂದು ಫೋನ್ ಮಾಡಿಬಿಟ್ಟು, ಶ್ರೀಧರ್ ಅವರೇ ಹೇಗಾದರೂ ಮಾಡಿ ಯೋಗರಾಜ್ ಸರ್ನ ಕರ್ಸೋಕ್ಕಾಗತ್ತಾ, ಏನ್ರಿ ಈ ಥರ ಕೇಳ್ತೀರಾ, ನನ್ನ ಸಿನಿಮಾ ಅದು, ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು. ನನಗೆ ಅವಾಗಲೂ ನನಗೆ ಶೋರ್ ಇದ್ದಿಲ್ಲ. ಆದರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕೂತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನಕ್ಕೆ ಗೆಲ್ಲಕ್ಕಾಗಲ್ಲ ಹೇಳಿ, ಡೆಫಿನೆಟಾಗಿ ಗೆಲ್ತೀವಿ. ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಾಗ್ಲೂ ಈ ಥರನೇ ಇರಲಿ. ಸೊ ಹೊಸಬ್ಬ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಬೆಳಿಬೇಕು, ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು. ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ. ಆದರೆ ಸರ್ ಹೇಳಿದಾಗೆ
ಸರ್ದೇ ಲಾಸ್ಟ್ ಸಿನಿಮಾ ಐ ವೆಂಟ್ ಅಂಡ್ ಸಾ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಇದು ಮಾಡಿದ್ರು, ಬಟ್ ಜನ ರೆಸ್ಪಾನ್ಸ್ ತುಂಬ ಲೇಟಾಗಿ ಕೊಟ್ಟರು. ಸೊ ದಯವಿಟ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ, ಪುಷ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲು, ನಿಮ್ಮ ಫ್ಯಾಮಿಲಿ ಸರ್ಕಲು ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ. ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ, ಬೆಳೆಸಿ ಅಂತ ಇಲ್ಲ, ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.